ಎಲ್ಲ ಕಡೆ IPL ಹವಾ ಜೋರಾಗಿದೆ. ಕ್ರಿಕೆಟ್ ಕ್ರೇಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳಿಗೆ IPL ಟಿಕೆಟ್ ಹಂಚಿಕೆ ವಿಚಾರ ಇತ್ತಲ್ಲ, ಇದೀಗ ಅಂದ್ರೆ ಪ್ರತಿನಿಧಿಗಳಿಗೆ ಕುಟುಂಬಕ್ಕೆಲ್ಲ ಕೊಡಬೇಕು ಅಂದಿದ್ರಲ್ಲ, ಅದು KCA RCB ಅಧಿಕಾರಿಗಳ ಜೊತೆ DCM DK ಶಿವಕುಮಾರ್ ಸಭೆ ನಡೆಸಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಭೆ ನಡೆಸ್ತಾರೆ DK ಶಿವಕುಮಾರ್. ಬೆಂಗಳೂರಿನಲ್ಲಿ ಸಭೆ ಮಾಡಿ ಟಿಕೆಟ್ ಹಂಚಿಕೆ ಬಗ್ಗೆ ತೀರ್ಮಾನ ತಗೊಳ್ತಾರಂತೆ. ಶಾಸಕರಿಗೆ ಕೊಡ್ತಿರುವ 2 ಟಿಕೆಟ್ ಬದಲು 3 ಕೊಡಬೇಕು ಅಂತ ನಿರ್ಧಾರ. ಇವ್ರು ಕೇಳಿದ 5, ಈಗ 3ಕ್ಕೆ ಬಂದಿದ್ದಾರೆ. ಹೆಚ್ಚು ಟಿಕೆಟ್ ಕೊಡಬೇಕು ಅಂತ ಸದನದಲ್ಲಿ ಶಾಸಕರುಗಳು ಧ್ವನಿ ಎತ್ತಿದ್ರು. ಹೆಚ್ಚುವರಿ ಟಿಕೆಟ್ ಕೊಡೋಕೆ ಹಾಗಾದ್ರೆ ಇವತ್ತು ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ಪ್ರತಿನಿಧಿಗಳಿಗೆ ಪ್ರತ್ಯೇಕ ಬಾಕ್ಸ್ ಮಾಡಬೇಕು ಅಂದ್ರೆ ಅವ್ರು ಕೇಳಿದ್ರು, ನಾವು ಜನರ ಮಧ್ಯೆ ಹೋಗಿ ನಿಂತ್ಕೊಳಕ್ಕಾಗುತ್ತೇನ್ರಿ, ನಮ್ಗೆ ಬೇರೆ ಒಂದು ಪ್ಯಾಸೇಜ್ ಥರ ಮಾಡ್ಕೊಡಿ ಅಂತ ಕೇಳಿದರು. ಹಂಗೆ ಮಾಡಿಕೊಡ್ತಾರಂತೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮಾಧ್ಯಮದವರು ಪ್ರಶ್ನೆ ಮಾಡಿದರು, ಅಲ್ಲ ಸರ್, ಅವ್ರು ಕೇಳಿದ ತಕ್ಷಣ ಹಿಂಗೆ ಕೊಡ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ಇದಕ್ಕೆ ವ್ಯವಸ್ಥೆಯ ಒಂದು ಭಾಗ ರೀ, ಶಾಸಕರು ವ್ಯವಸ್ಥೆಯ ಒಂದು ಭಾಗ, ಅದು ಅವರ ಹಕ್ಕು ಕೇಳೋದು ಅಂತ ಹೇಳಿದರು. ಅದರಂತೆ ಒಂದು ಡೀಪ್ ಡಿಸ್ಕಷನ್, ಯಾಕಂದರೆ ತಲೆಗಿಲೆ ಹೋಗ್ಬಿಡ್ತವೆ ಇವು, ಜನರಿಗೆ ಅನಾನುಕೂಲ ಆಗ್ಬಿಡುತ್ತೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ. ಆದಷ್ಟು ಬೇಗ ತ್ವರಿತವಾಗಿ ಇಂಥವಕ್ಕೆ ರಿಸಲ್ಟ್ ಕೊಡಲೇಬೇಕಲ್ಲ. ಇದೇನು ಜನಸಾಮಾನ್ಯರು ಪ್ರಶ್ನೆನಾ? VIP ಗಳ ಪ್ರಶ್ನೆ ಇದು. ಹಾಗಾಗಿ ಚಕ್ ಅಂತ ಎಲ್ಲವೂ ಡಿಸೈಡ್ ಆಗಿಬಿಡ್ಬೇಕು. 3 ಟಿಕೆಟ್ ಕೊಡ್ತಾರಂತೆ, ಗಂಡ ಹೆಂಡತಿ ಮಗಳಿಗೆ ಒಂಚೂರು ಎಕ್ಸ್ಟ್ರಾ ಟಿಕೆಟ್ ತಗೊಂಡು ಹೋಗ್ಬೇಕು, ಇಲ್ಲ ಇನ್ಫ್ಲೂಯೆನ್ಸ್ ತಗೊಂಡು ಹೋಗ್ಬೇಕು. ಇವರು ಇಬ್ಬಿಬ್ರು ಮಕ್ಕಳಿದ್ರೆ